ನನಗಂತೂ ಅರ್ಥ ಆಗ್ತಿಲ್ಲ. ನೀವು ಹೇಳ್ದಂಗೆ ಯಾಕೆ ಅವ್ರು ಗೊಂದಲದಲ್ಲಿದ್ದಾರೆ ನನಗೆ ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ. ಇಡೀ ವಿಚಾರದಲ್ಲಿ ಯಾಕೆ ಗೊಂದಲ ಮಾಡ್ಕೋಬೇಕು? ಹಿಜಾಬನ್ನ ಒಂದು ಥರದಲ್ಲಿ ಹೇಳಿದ್ರು, ರಾಮ ಮಂದಿರದ ಬಗ್ಗೆ ಇನ್ನೊಂದು ಥರ ಹೇಳಿದ್ರು. ಈ ರೀತಿ ಇವತ್ತೊಂದು ಹೇಳಿದ್ದು ನಾಳೆ ಹಂಗೆ ಹೇಳಿಲ್ಲ, ನಾನು ಹಿಂಗೆ ಹೇಳಿದ್ದೆ, ಉಲ್ಟಾ ಹೊಡೆಯೋದು. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರೋಂಥ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಹೇಳಿಕೆಗಳು ಕೊಡೋದು ಸೂಕ್ತ. ಇದು ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಯಾಕೆ ಇದು ರಾಮ ಮಂದಿರ ಇದು ಭಾರತೀಯ ಜನತಾ ಪಾರ್ಟಿ ಇದು ಅಂತ ಯಾಕೆ ಅನ್ಕೋಬೇಕು ಸಿದ್ದರಾಮಯ್ಯನವರು? ಇಡೀ ವಿಶ್ವದ ಹಿಂದೂಗಳಿಗೆ ಸೇರಿದ್ದು, ಸಿದ್ದರಾಮಯ್ಯನವ್ರದ್ದು ಸೇರಿ, ಕಾಂಗ್ರೆಸ್ನವರು ಸೇರಿ, ರಾಜೀವ್ ಗಾಂಧಿಯವರು, ನರಸಿಂಹರಾಯರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದರು. ನಾವು ಇದನ್ನು ಸ್ಮರಣೆ ಮಾಡ್ಕೋತೀವಿ. ಆದರೆ ಇದನ್ನು ಭಾರತೀಯ ಜನತಾ ಪಾರ್ಟಿಗೆ ಒಪ್ಪಿಸೋಂಥ ವ್ಯವಸ್ಥೆ ನಡೀತಾ ಇದೆಯಲ್ಲ, ಇದು ಒಳ್ಳೆಯದಲ್ಲ. ನಾವು ರಾಜಕೀಯ ಮಾಡ್ತಿಲ್ಲ ಇದರಲ್ಲಿ. ಇದು ಬಿ ಜೆ ಪಿ ರಾಜಕೀಯ ಮಾಡ್ತಿದೆ, ಬಿ ಜೆ ಪಿ ರಾಜಕೀಯ ಮಾಡ್ತಿದೆ ಅಂತ ಹೇಳಿ 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 ಎಲ್ಲಿ ರಾಜಕೀಯ ನಾವು ಮಾಡಿದ್ದೀವಿ? ಎಲ್ಲೂ ರಾಜಕೀಯ ಮಾಡಿಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಭಕ್ತರೆಲ್ಲರೂ ಬರಬೇಕು ಅನ್ನಂತ ಕರೀತಾ ಇರೋಂಥ ಸಂದರ್ಭದಲ್ಲಿ 22ನೇ ತಾರೀಕು ನಂತರ ನಾನು ಬರ್ತೀನಿ ಅನ್ನೋಂಥ ಮಾತು ಸಿದ್ದರಾಮಯ್ಯನವರು, ಖರ್ಗೆ ಅವರು ಹೇಳಿದಾಗ ತುಂಬ ಸಂತೋಷ ಆಯ್ತು ನನಗೆ. ಇಡೀ ದೇಶದ ಹಿಂದೂಗಳೆಲ್ಲ ಒಂದಾಗಿದ್ದಾರೆ. ಒಂದು ಮಾಡೋದಿಲ್ಲ, ಶ್ರೀರಾಮ ಇರೋದೇ ಇಡೀ ಪ್ರಪಂಚದಲ್ಲಿರೋಂಥ ಎಲ್ಲ ಹಿಂದೂಗಳನ್ನ ಒಂದು ಮಾಡೋದಕ್ಕೇ ಶ್ರೀರಾಮ ಇರೋದು. ಮಹಾತ್ಮ ಗಾಂಧೀಜಿಯವ್ರ ಕಲ್ಪನೆಯೂ ಕೂಡ ಅದೇ ಇದ್ದಿದ್ದು. ರಾಮರಾಜ್ಯ ಅನ್ನೋಂಥ ಉದ್ದೇಶನೂ, ಆ ರಾಮರಾಜ್ಯದಲ್ಲಿ ಎಲ್ಲರೂ ಅಣ್ಣ ತಮ್ಮಂತೆ ಬದುಕಬೇಕು ಅನ್ನೋಂಥ ಉದ್ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈಗಲೂ ಕೂಡ ಅಕಸ್ಮಾತ್ ನೀವೇನಾದ್ರು ಕೂಡ ನಾವು ರಾಜಕೀಯ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಅಂತ ಅನ್ನಿಸಿದ್ರೆ, ಯಾವ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸಿದ್ರೆ ಖಂಡಿತ ಅದನ್ನು ತಿದ್ಕೋತೀವಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾನಗಲ್ ಒಂದೇ ಅಲ್ರಿ, ನಾನು ಬೆಳಗಾಂಗೆ ಹೋಗಿದ್ದೆ. ಬೆಳಗಾಂನಲ್ಲಿ ಒಬ್ಬ ಮುಸ್ಲಿಂ ಹೆಣ್ಮಗಳು, ಹಿಂದೂ ಹೆಣ್ಮಗಳು ಮುಸಲ್ಮಾನರಾಗಿ ಕನ್ವರ್ಟ್ ಆಗಿದ್ದರು. ಮತಾಂತರ ಅವರವ್ರ ಇಚ್ಛೆ, ಅವ್ರ ಸ್ವಂತ ಮತಾಂತರ ಮಾಡ್ಕೊಂಡಿದ್ದು ನನಗೇನು ಅಭ್ಯಂತರ ಇಲ್ಲ. ಆದರೆ ಅವರ ಸಹೋದರ ಅವನು ಹಿಂದೂವಾಗಿ ಇನ್ನೂ ಉಳಿದಿದ್ದಾನೆ. ಈ ಹೆಣ್ಮಗಳು ಮುಸಲ್ಮಾನರಾಗಿದ್ದಾರೆ. ಅಕ್ಕ ತಮ್ಮ ಒಂದು ಪಾರ್ಕಲ್ಲಿ ಕೂತಿದ್ದಾರೆ. ಪಾರ್ಕಲ್ಲಿ ಕೂತಂಥ ಸಂದರ್ಭದಲ್ಲಿ ಒಂದು 7-8 ಜನ ಗೂಂಡಾ ಮುಸಲ್ಮಾನರು, ಮತ್ತೆ ಹೇಳ್ತೀನಿ ನಾನು, ಎಲ್ಲ ಮುಸಲ್ಮಾನರು ನಾನು ಟೀಕೆ ಮಾಡಲ್ಲ, ಗೂಂಡಾ ಮುಸಲ್ಮಾನರು ಆ ಹುಡುಗನಿಗೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹೊಡೆದು ಅವ್ರು ಹೋಗಿದ್ದಾರೆ. ಹೊಡೆದು ಹೋದ್ಮೇಲೆ ಏನಾಯಿತು, ಕೊನೆಗೆ ನಾನು ಆಸ್ಪತ್ರೆಗೆ ಹೋಗಿ ಇಬ್ಬರೂ ನೋಡಿದೆ, ಆ ಹುಡುಗಿಗೂ ನೋಡಿದೆ, ಆ ಹುಡುಗನಿಗೂ ನೋಡಿದೆ. ಆದರೆ ಭಾಳ ನೋವಾಯಿತು. ಏನಿದು, ಅವರ ಅಕ್ಕ ತಮ್ಮ ಮಾತಾಡೋದು ತಪ್ಪೇನು? ಇಲ್ಲಿ ಹಿಂಗಾಯಿತು. ಹಾನಗಲ್ಲೆಲ್ಲಾಯಿತು, ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ ಹೆಣ್ಮಗಳು, ಅವರಿಬ್ಬರು ಅದೊಂದು ಹೋಟ್ಲಲ್ಲಿದ್ದರು. 7-8 ಜನ ಹೋದರು, ಹೊಡೆದ್ರು. ಈ ಪೊಲೀಸ್ ನೈತಿಕಗಿರಿನ ನಾವು ಬಿಡೋದಿಲ್ಲ, ನಾವು ಹೆಂಗಿದ್ರು ಖಂಡನೆ ಮಾಡೇ ಮಾಡ್ತೀವಿ, ಕ್ರಮ ತಗೋತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳ್ತಾನೆ ಇದ್ದಾರೆ. ಆ 7 ಜನನೋ 9 ಜನನೋ ಆ ಮುಸ್ಲಿಂ ಹೆಣ್ಮಗಳನ್ನು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಮಾಡಿದ್ದೇನು, ಅವಳದ್ದೇನು ಟಿ ವಿಲಿ ನೋಡಿ ನನಗೆ ಕಣ್ಣು ನೀರು ಬಂದಂಗೆ ಆಯಿತು. 7-8 ಜನ ಒಬ್ಬರಾದ ಮೇಲೆ ಒಬ್ಬರು ಅವಳ ಮೇಲೆ ಅತ್ಯಾಚಾರ ಮಾಡಿರೋ ಒಂದು ಕಾಡಲ್ಲಿ ಇದು ಮೃಗೀಯ ವ್ಯವಸ್ಥೆ ಅಲ್ವಾ? ಇದ್ರ ಬಗ್ಗೆ ಸೀರಿಯಸ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಡೆ ಗಮನ ಹರಿಸ್ಬೇಕು. ಆ ಹಿಂದೂ ಹೆಣ್ಮಗಳು, ಮುಸಲ್ಮಾನ ಹೆಣ್ಮಗಳು, ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಈ ರೀತಿ ಒಬ್ಬ ಹೆಣ್ಮಗಳಿಗೆ 7-7 ಜನ 8-8 ಜನ ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಭಯವೇ ಇಲ್ಲ ಅನ್ನೋದು ಆಗೋಯ್ತು. ಅದಕ್ಕೋಸ್ಕರ ಸರ್ಕಾರ ಅಂಥವ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಕ್ರಮ ತಗೋಬೇಕು ಅನ್ನೋಂಥ ಒತ್ತಾಯನೂ ಕೂಡ ಈ ಸಂದರ್ಭ ಮಾಡ್ತೀನಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ ಹಾಳಾಗೋಗಿದೆ. ಇದು ನನಗೆ